ಒಬ್ಬ ಅಜ್ಜಿ ಹಣ್ಣುಗಳ ಪುಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ನಡೆಯುತ್ತಿದ್ದಳು. ಆಗ ತುಂಟ ಹುಡುಗನೊಬ್ಬನು ಅಜ್ಜಿಯ ತಲೆಯ ಮೇಲಿದ್ದ ಆ ಹಣ್ಣಿನ ಪುಟ್ಟಿಯನ್ನು ತಳ್ಳಿಬಿಟ್ಟನು. ಆದರೆ ಅಜ್ಜಿ ಅವನನ್ನು ಬೈಯಲಿಲ್ಲ. ಆದರೆ ಶಾಂತವಾಗಿ ಅವನನ್ನು ನೋಡಿ, ಮಗನೇ, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ಇನ್ನು ಮುಂದೆ ಯಾರಿಗೂ ಈ ರೀತಿ ಮಾಡಬೇಡಪ್ಪ ಎಂಬುದಾಗಿ ನಗುಮುಖದಿಂದ ಹೇಳಿ ಹಣ್ಣುಗಳನ್ನು ಆರಿಸಿಕೊಳ್ಳಲು ಬಗ್ಗಿದಳು. ಅಜ್ಜಿ ಹೇಳಿತನ್ನು ಕೇಳಿಸಿಕೊಂಡ ಆ ಹುಡುಗ, ಓ ಅಜ್ಜಿ, ನನ್ನನ್ನು ಕ್ಷಮಿಸು ಎಂದು ಹೇಳಿ ಕೆಳಗೆ ಬಿದ್ದ ಹಣ್ಣುಗಳನ್ನು ಆರಿಸಿಕೊಟ್ಟನು. ನೋಡಿರಿ, ಒಂದು ವೇಳೆ ಅಜ್ಜಿ ಅವನ ಮೇಲೆ ಕೋಪಗೊಂಡು ಬೈದಿದ್ದರೆ ಅವನನ್ನು ಬದಲಾಯಿಸಲು ಸಂದರ್ಭ ಸಿಕ್ಕುತ್ತಿರಲಿಲ್ಲ. ಆದರೆ ಆ ಅಜ್ಜಿಯ ಕ್ಷಮಾಪಣೆಯು ಅವನನ್ನು ತಕ್ಷಣ ಮಾರ್ಪಡಿಸಿತು. ಆದ್ದರಿಂದ ಪ್ರಿಯರೇ, ಬೇರೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸಬೇಡಿರಿ. ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಇತರರನ್ನು ಕ್ಷಮಿಸುವುದು ಸ್ವಲ್ಪ ಕಷ್ಟವೇ. ಅದರಲ್ಲೂ ನಮಗೆ ಅನ್ಯಾಯವನ್ನು ಮಾಡಿದವರನ್ನು, ನಮಗೆ ವಿರೋಧವಾಗಿ ಮಾತಾಡಿದವರನ್ನು, ನಾವು ಮಾಡದಿರುವುದನ್ನು ಮಾಡಿದ್ದೇವೆಂದು ಹೇಳುವವರನ್ನು ಕ್ಷಮಿಸುವುದಂತೂ ತುಂಬ ಕಷ್ಟವೇ. ಆದರೆ ದೇವರು ನಮ್ಮನ್ನು ಕ್ಷಮಿಸಿರುವ ಹಾಗೆ ನಾವು ಸಹ ಕ್ಷಮಿಸುವುದಾದರೆ ನಾವೆಲ್ಲರೂ ಶಾಂತಿ ಸಮಾಧಾನದಿಂದ ಇರಬಹುದು. ಹಾಗೆ ಮಾಡೋಣವೇ? ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂದು ಬೈಬಲ್ ಹೇಳುತ್ತದೆ.